ಮಕರ ರಾಶಿಗೆ ಸಪ್ತಮದಲ್ಲಿ ಗುರುವಿನ ಯೋಗ ಈ ತಿಂಗಳು, ಏಳಿಗೆಯ ಕಾಲ, ಸಂಬಂಧಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಬದಲಾವಣೆ, ಪ್ರೇಮ ವಿವಾಹಗಳು ಇದ್ದರೆ ಅದು ಕೈಗೂಡ್ತಕ್ಕಂಥದ್ದು, ಸಂಬಂಧಗಳು ನೋಡಿದ್ದಾರೆ ಅದು ಆಗಿರಲಿಲ್ಲ ಅದು ಆಗ್ತಕ್ಕಂತಹ ತಿಂಗಳು, ಯಾವುದೋ ಒಂದು ಕೆಲಸದ್ದು ದುಡ್ಡು ಬರಬೇಕು ಅದು ಬಂದಿರಲಿಲ್ಲ ಬರುವ ತಿಂಗಳು, ಸರ್ಕಾರಿ ಸಂಬಂಧದಲ್ಲಿರ್ತಕ್ಕಂಥ ಕೆಲವು ಕೆಲಸ ಕಾರ್ಯಗಳು ನಿಂತಿರ್ತಕ್ಕಂಥದ್ದು ಅದು ನೆರವೇರ್ತಕ್ಕಂಥದ್ದು, ಯಾವುದೋ ಒಂದು ಇನ್ಫ್ಲೂಯೆನ್ಸಿಂದ ಆಗುವಂಥದ್ದು. ನಮಗನ್ಸುತ್ತೆ ನಾನು ಅಂಥವ್ರನ್ನ ಹಿಡಿದು ಇನ್ಫ್ಲೂಯೆನ್ಸ್ ಮಾಡಿ ಕೆಲಸ ಮಾಡಿಕೊಂಡೆ ಅಂತ, ಅದು ನಿಮ್ಮಿಂದ ಆಗೋದಲ್ಲ. 7ನೇ ಮನೆಯಲ್ಲಿ ಗುರು ಬರೋದ್ರಿಂದ ನಿಮಗೆ ಒಳ್ಳೆಯದಾಗ್ತದೆ. ನಮಗೆ ಕಾಣಲ್ಲ, ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ನನ್ನಿಂದ ಅಂತ ಹೇಳೋದು. ಹಾಗಾಗಿ ಗುರುವಿನ ಬಹಳ ವಿಶೇಷ ಅನುಕೂಲ ಇರತಕ್ಕಂಥ ಮಕರ ರಾಶಿಯವರಿಗೆ ಈ ತಿಂಗಳು ಧೈರ್ಯದಿಂದ ಸಾಹಸದಿಂದ ಮುಂದೆ ಹೋಗ್ತಕ್ಕಂಥ ತಿಂಗಳು ಕೂಡ. ದ್ವಿತೀಯದಲ್ಲಿ ರಾಹು ಅಷ್ಟೊಂದು ದೋಷಕರ ಅಲ್ಲ, ಮಿತ್ರ ರಾಶಿಯಾಗಿರೋದರಿಂದ. ಆದರೂ ಕೂಡ ಮಂಗಳವಾರದಂದು ಸುಬ್ರಹ್ಮಣ್ಯ ದೇವರಿಗೆ ಮತ್ತು ನಾಗದೇವರಿಗೆ ಏನಾದರೂ ಒಂದು ದೀಪ ಸೇವೆಯನ್ನು, ತುಪ್ಪದ ಒಂದು ದಾನವನ್ನು, ದೀಪ ಇಡೋದಕ್ಕೆ ಇದನ್ನು ಮಾಡ್ತಾ ಮುಂದೆ ಹೋಗ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಒಂದು ಒಳ್ಳೆಯ ದೈವಾನುಕೂಲ ಉಂಟಾಗ್ತದೆ.